ಪ್ರಭಾವಿಗಳಿದ್ದಾರೆ, ಬಲಾಢ್ಯರಿದ್ದಾರೆ, ಕೇಂದ್ರ ಸರ್ಕಾರದಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರಿಗೆ ಇವತ್ತು ಬಡವರ ಕಾಸು ಕೊಡುವಂತ ಒಂದು ಕ್ರಮ ಇವತ್ತು ನಡೀತಾ ಇದೆ ಸಭಾಧ್ಯಕ್ಷರೇ. 16,000 ಕೋಟಿನ ಇವತ್ತು ಸಾಲ ಮನ್ನಾಗಳಿಗೆ ಕೊಟ್ಟಿದ್ದಾರೆ. 16 ಲಕ್ಷ 11,000 ಕೋಟಿ ರೂಪಾಯಿ ಇವತ್ತು 10 ವರ್ಷಗಳಲ್ಲಿ ಬಡವರ ಕಾಸು ಸಾಹುಕಾರ ಪಾಲಾಗಿರ್ತಕ್ಕಂಥದ್ದು ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಇವತ್ತು ನಾವು ನೋಡಿದ್ರೆ ಕೇಂದ್ರ ಸರ್ಕಾರ ತೆರಿಗೆಗಳಲ್ಲಿ, ಟ್ಯಾಕ್ಸ್ಗಳಲ್ಲಿ ಯಾರ ಪರವಾಗಿ ನಿಂತಿದೆ ಅಂತಂದ್ರೆ, ಮತ್ತೊಮ್ಮೆ ನಾನು ಹೇಳ್ತೀನಿ, ಈ ಅಂಕಿಅಂಶಗಳನ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಕೇಂದ್ರದಲ್ಲಿ ನಮ್ಮಲ್ಲಿರ್ತಕ್ಕಂಥ ಆರ್ಥಿಕ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಜಿ ಅವರು ಹೇಳಿರ್ತಕ್ಕಂಥದ್ದು. ಇದು ನನ್ನ ಅಂಕಿಅಂಶ ಅಲ್ಲ. ಕಳೆದ 5 ವರ್ಷಗಳಲ್ಲಿ 4.53 ಲಕ್ಷ ಕೋಟಿಯಷ್ಟು ಹಣನ ಕಾರ್ಪೊರೇಟ್ ಕಂಪನಿಗಳಿಗೆ ಕನ್ಸೆಷನ್ ಅಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ತೆರಿಗೆ ರಿಯಾಯಿತಿ ಎಷ್ಟು ಪ್ರಮಾಣದಲ್ಲಿ ಅಂತಂದ್ರೆ, ಕಳೆದ 5 ವರ್ಷದಲ್ಲಿ 4.53 lakh crore rupees has been given by the central government as rebate and concessions to corporate houses. ಬಂಡವಾಳಶಾಹಿಗಳಿಗೆ 5 ವರ್ಷ. ಅದಕ್ಕಿಂತ 5 ವರ್ಷ ನೋಡಿದ್ರೆ 2014ರಿಂದ 19ವರೆಗೂ ನಾವು ಅಂಕಿಅಂಶಗಳನ್ನ ತೆಗೆದು ನೋಡಿದ್ರೆ 4.3 ಲಕ್ಷ ಕೋಟಿ ಅಂದ್ರೆ ಒಟ್ಟಾರೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಎಷ್ಟು ಲೋನ್ ಅಲ್ಲಿ ಅವರ ಕೊಡ್ತಾ ಇರ್ತಕ್ಕಂಥ ಟ್ಯಾಕ್ಸ್ ಅಲ್ಲಿ ರಿಬೇಟ್ ಸಿಕ್ಕಿದೆ ಅಂತಂದ್ರೆ ಹತ್ರ 9 ಲಕ್ಷ ಕೋಟಿ ರೂಪಾಯಿಗಳು ಸಭಾಧ್ಯಕ್ಷರೇ. ಕೇಂದ್ರ ಸರ್ಕಾರದ 10 ವರ್ಷದ ಅವಧಿಯಲ್ಲಿ ಮೇಲಿರ್ತಕ್ಕಂಥ ಬಲಾಢ್ಯರಿಗೆ, ಕಾರ್ಪೊರೇಟ್ಗಳಿಗೆ, ಕಂಪನಿಗಳಿಗೆ ಎಷ್ಟು ಹಣನ ನೀವು ಕೊಟ್ಟಿದ್ದೀರಾ, ಎಷ್ಟು ಸಾಲನ ಮನ್ನಾ ಮಾಡಿದಿರಾ, ಎಷ್ಟು ಟ್ಯಾಕ್ಸ್ ರಿಬೇಟ್ ಕೊಟ್ಟಿದ್ದೀರಾ ಅಂತಂದ್ರೆ 25 ಲಕ್ಷ ಕೋಟಿ ರೂಪಾಯಿಗಳಷ್ಟು ನೀವು ಬಂಡವಾಳಶಾಹಿಗಳಿಗೆ ಕೊಟ್ಟಿದ್ದೀರಾ ಸಭಾಧ್ಯಕ್ಷರೇ. ಅಷ್ಟು ಕೊಟ್ಟಿರಬೇಕಾದಂತ ಸಂದರ್ಭದಲ್ಲಿ ಬಡವರ ಪರವಾಗಿ ನೀವೇನ್ ಮಾಡಿದೀರಾ ಅಂತಂದ್ರೆ, ಇಲ್ಲಿ ಅಂಕಿಅಂಶಗಳನ್ನ ಹೇಳ್ತೀನಿ ಸಭಾಧ್ಯಕ್ಷರೇ. ಇಷ್ಟೆಲ್ಲ ಕಾಸು ಸಾಹುಕಾರರಿಗೆ ಕೊಟ್ಟವರಲ್ಲ, ಬಡವರ ಪರವಾಗಿ ಇವ್ರೇನ್ ಮಾಡಿದಾರೆ ಅಂತಂದ್ರೆ, ಒಂದು ಆರ್ಟಿಕಲ್ ಬರೆದಿದ್ದಾರೆ, ವೆಲ್ಫೇರ್ ಸ್ಪೆಂಡಿಂಗ್ ಹ್ಯಾಸ್ ಬಿನ್ ಗೆಟಿಂಗ್ ಅ ರೆಗ್ಯುಲರ್ ಪ್ರೂನಿಂಗ್ ಅಂತೇಳಿ. ಅಂದ್ರೆ ಕೇಂದ್ರ ಸರ್ಕಾರ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳಿಗೆ ಎಷ್ಟು ಕಾಸನ್ನ ಖರ್ಚು ಮಾಡಬೇಕು ಅದನ್ನ ಸತತವಾಗಿ ನಿರಂತರವಾಗಿ ಕಡಿತ ಮಾಡ್ಕೊಂಡು ಬರ್ತಾ ಇದೆ ಅಂತ ಹೇಳಿ ಸಭಾಧ್ಯಕ್ಷರೇ. ಇವತ್ತು ನಾವೆಲ್ಲರೂ ಕೂಡ ಒಪ್ಕೋತೀವಿ, ನಾವೆಲ್ಲರೂ ಕೂಡ ನೋಡಿದೀವಿ, ಅಂಗನವಾಡಿಗಳು ನಮ್ಮ ಮಕ್ಕಳನ್ನ, ಗರ್ಭಿಣಿಯರನ್ನ, ಬಾಣಂತಿಯರನ್ನ ಎಲ್ಲರನ್ನೂ ಕೂಡ ನೋಡ್ಕೊಂಡು ಅವರು ಸುಭಿಕ್ಷೆ ಆಗಿರ್ಬೇಕು ಅಂತೇಳಿ ಅಂಗನವಾಡಿಗಳನ್ನ ನಾವು ಸ್ಥಾಪನೆ ಮಾಡಿ ಅಲ್ಲಿ ಸರ್ಕಾರದ ಕಡೆಯಿಂದ ಅನುದಾನಗಳು ಬರ್ತದೆ ಸಭಾಧ್ಯಕ್ಷರೇ. UPA ಸರ್ಕಾರದ ಕಡೆ ಅವಧಿಯಲ್ಲಿ ಮತ್ತೆ 2025ರಲ್ಲಿ ಈ ಇಲಾಖೆಗೆ ಎಷ್ಟು ಕಾಸು ಖರ್ಚಾಯಿತು ಅಂತಂದ್ರೆ 0.13% of the country's GDP was spent on Anganwadis and Poshan by UPA government. NDA ಸರ್ಕಾರ ಬಂದು 2023-24ನೇ ಇಸ್ವಿಯಲ್ಲಿ ಅದೇ ಅಂಗನವಾಡಿ ಪೋಷಣ್ ಕಾರ್ಯಕ್ರಮಗಳಿಗೆ GDPಯ 0.07% ಅಲೋಕೇಶನ್ ಮಾಡಿದ್ರೆ ಸಭಾಧ್ಯಕ್ಷರೇ, ಅರ್ಧಕ್ಕರ್ಧ ಬಜೆಟ್ 10 ವರ್ಷ ಆದ್ಮೇಲೆ ಅರ್ಧಕ್ಕರ್ಧ ಬಜೆಟ್ ನ ಕಟ್ ಮಾಡಿದರೆ ಸಭಾಧ್ಯಕ್ಷರೇ. ಇದರಲ್ಲಿ ಮಾನವೀಯತೆ ಇದೆಯಾ ಕೇಂದ್ರ ಸರ್ಕಾರಕ್ಕೆ? ಜನರ ಪರವಾಗಿ ಬದ್ಧತೆ ಇದೆಯಾ? ಸಾಮಾಜಿಕ ಕಾರ್ಯಕ್ರಮಗಳಾಗಬೇಕು ಅನ್ನೋದಿದೆಯಾ? ಅಪೌಷ್ಟಿಕತೆ ಈ ದೇಶದಲ್ಲಿ ಎಷ್ಟಿದೆ ಸಭಾಧ್ಯಕ್ಷರೇ? ಅನಿಮಿಯಾ 67%, ಅಂಡರ್ ವೇಟ್ 32%, ಸ್ಟಂಟೆಡ್ ಚಿಲ್ಡ್ರನ್ 36%. ಈ ಒಂದು ವ್ಯವಸ್ಥೆಯಲ್ಲಿ, ಈ ಒಂದು ಪರಿಸ್ಥಿತಿಯಲ್ಲಿ ದೇಶದ ಪ್ರಜೆಗಳಿರಬೇಕಾದಂತ ಸಂದರ್ಭದಲ್ಲಿ ನೀವು ಈ ಒಂದು ಅಂಗನವಾಡಿಗಳಿಗೆ, ಪೋಷಣೆಗೆ ಕೊಡಂತ ಅನುದಾನಗಳನ್ನ ಕಡಿತ ಮಾಡ್ತಿರಲ್ಲ, ಮಾನವೀಯತೆ ಇರಂತ ಸರ್ಕಾರನ? ಅಂಗನವಾಡಿಗಳಿಗೆ ಪೋಷಣೆ ತಗೊಳಕ್ ಹೋಗಂತವ್ರು ಯಾರು? ಅಂಬಾನಿ ಮಕ್ಕಳು ಹೋಗ್ತಾರ, ಅದಾನಿ ಮಕ್ಕಳು ಹೋಗ್ತಾರ, ಬಂಡವಾಳಶಾಹಿಗಳ ಮಕ್ಕಳು ಹೋಗ್ತಾರ? ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಕೆಳವರ್ಗದಲ್ಲಿರ್ತಕ್ಕಂಥ ಕಾರ್ಮಿಕರು, ಕೂಲಿಕರು, ರೈತರು, ಅವ್ರ ಮಕ್ಕಳು ಇವತ್ತು ಅಂಗನವಾಡಿಗೆ ಹೋಗಂತದ್ದು. ಅವ್ರ ಮಕ್ಕಳು ಹೋಗಿ ಅಲ್ಲಿ ಪೌಷ್ಟಿಕಾಂಶ ಆಹಾರ ತಿನ್ನೋಣ ಅಂತ ಹೋದ್ರೆ ಆ ಯೋಜನೆಗಳಿಗೆ, ಕಾರ್ಯಕ್ರಮಗಳಿಗೆ ಅನುದಾನ ಕಡಿತ ಮಾಡ್ತಿರಲ್ಲ, ಮಾನವೀಯತೆ ಇದೆಯಾ ಕೇಂದ್ರ ಸರ್ಕಾರಕ್ಕೆ? ಅದೇ ತರದಲ್ಲಿ ಮಿಡ್ ಡೇ ಮೀಲ್ಸ್ ಅಂತ ಏನು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ರು, ಆ ಒಂದು ಮಿಡ್ ಡೇ ಮೀಲ್ಸ್ ಕಾರ್ಯಕ್ರಮದಲ್ಲಿ ನಮ್ಮ UPA ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ GDPಯ 0.08% ಆಫ್ ಬಜೆಟ್ ನ ಮಿಡ್ ಡೇ ಮೀಲ್ಸ್ ಕೊಡ್ತಾ ಇದ್ರು. ಇದೇ 2023-24ನೇ ಇಸ್ವಿಯಲ್ಲಿ ಆ ಒಂದು ಮಿಡ್ ಡೇ ಮೀಲ್ಸ್ ಗಿದ್ದಂತ ಬಜೆಟ್ ನ ಕಡಿತ ಮಾಡಿ 0.04%ಗೆ ತಂದು ನಿಲ್ಲಿಸಿದಿರಲ್ಲ. ಎಲ್ಲ ಕಡೆ ಮಾಹಿತಿ ಇದೆ. ಮಿಡ್ ಡೇ ಮೀಲ್ಸ್ ಇಂದ ಅನುಕೂಲ ಆಗಂತದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಮಕ್ಕಳ ಅಟೆಂಡೆನ್ಸ್ ಜಾಸ್ತಿ ಆಗ್ತಾರೆ,
ಅವ್ರಿಗೆ ಬರ್ತಕ್ಕಂಥ ಮಾರ್ಕ್ಸ್ ಜಾಸ್ತಿ ಆಗ್ತಾ ಇದೆ, ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಊಟಕ್ಕೆ ನೀವು ಬಜೆಟ್ ಅಲ್ಲಿ ಪ್ರಾವಿಷನ್ ಮಾಡಲ್ಲ ಅಂತಂದ್ರೆ ಮಾನವೀಯತೆ ಇದೆಯಾ? ಯಾರು ಹೋಗ್ತಾರೆ ಮಿಡ್ ಡೇ ಮೀಲ್ಸ್ಗೆ ಸರ್ಕಾರಿ ಶಾಲೆಗಳಿಗೆ? ಸಮಾಜದಲ್ಲಿರ್ತಕ್ಕಂಥ, ಮತ್ತೊಮ್ಮೆ ನಾನು ಹೇಳಿದಂಗೆ, ಕೆಳವರ್ಗದವ್ರದ್ದು, ದುರ್ಬಲ ವರ್ಗದವರು ಹೋಗಿ ಅವ್ರ ಮಕ್ಕಳನ್ನ ಅಲ್ಲಿ ವಿದ್ಯಾಭ್ಯಾಸ ಮಾಡಕ್ಕೆ ಶಾಲೆಗಳಿಗೆ ಕಳಿಸಿದಂತ ಸಂದರ್ಭದಲ್ಲಿ ಅವ್ರ ಬಜೆಟ್ ನ ಕಡಿತ ಮಾಡ್ತಿರಲ್ಲ, ಯಾವ ನೈತಿಕ ಹಕ್ಕಿದೆ ಈ ಸರ್ಕಾರಕ್ಕೆ, ಬಿಜೆಪಿ ನೇತೃತ್ವದ ಪಕ್ಷಕ್ಕೆ ಮಾತಾಡೋಕ್ಕೋಸ್ಕರ ನಮ್ಮ ಬಗ್ಗೆ ನಾವು ಯಾರ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿ? ಸಭಾಧ್ಯಕ್ಷರೇ, ಅದೇ ತರದಲ್ಲಿ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಅಂತ ಮಾಡಿದ್ರು. ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಅನುಕೂಲ ಮಾಡಿಕೊಡ್ಬೇಕು, 5,000 ರೂಪಾಯಿವರೆಗೂ ಅವ್ರಿಗೆ ಸಹಾಯಧನ ಕೊಡಬೇಕು ಅಂತೇಳಿ ಸರ್ಕಾರ ನಿರೀಕ್ಷೆ ಮಾಡಿದ್ದು. ಆ ಒಂದು ಕಾರ್ಯಕ್ರಮನ ಕಾರ್ಯಗತ ಮಾಡಬೇಕು ಅಂತಂದ್ರೆ 14,000 ಕೋಟಿ ರೂಪಾಯಿ ಬೇಕಾಗಿತ್ತು ಸಭಾಧ್ಯಕ್ಷರೇ. ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಆ ಒಂದು ಯೋಜನೆಗೆ ಎಷ್ಟು ಅನುದಾನ ಇಟ್ಟಿದ್ದಂತಂದ್ರೆ ಕೇವಲ 3,000 ಕೋಟಿ ರೂಪಾಯಿ. ಸಭಾಧ್ಯಕ್ಷರೇ, ಈ ರೀತಿಯಲ್ಲಿ ಮಾಡ್ಕೊಂಡು ಬಂದ್ರೆ ಯಾವ ರೀತಿಯಲ್ಲಿ ನಾವು ಸಮಾಜನ ಎತ್ತಕ್ಕೆ ಸಾಧ್ಯ? ಬಡವರ ಏಳಿಗೆನ ಮಾಡಬೇಕು ಅನ್ನೋಂಥದ್ದು ಇವ್ರ ಧ್ಯೇಯ ಉದ್ದೇಶ ಆಗಿದೆಯಾ, ಅಥವಾ ಬರೀ ಬಲಾಢ್ಯರು ಇನ್ನೂ ಬಲಾಢ್ಯರಾಗಬೇಕನ್ನೋ ಉದ್ದೇಶ ಇದೆಯಾ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ ಸಭಾಧ್ಯಕ್ಷರೇ. ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಆಗೋದಿಲ್ಲ ಸಭಾಧ್ಯಕ್ಷ, ನನ್ಗಿನ್ನೊಂದು 10 ನಿಮಿಷ ಕೊಡಿ. ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್ NSAP ಅಲ್ಲಿ, ಈ NSAP ಅಂತಂದ್ರೆ ಏನಂತಂದ್ರೆ ಸಭಾಧ್ಯಕ್ಷರೇ, ಎಲ್ಲ ಬಡವರಿಗೆ ಪೆನ್ಷನ್ ಕೊಡುವಂತದ್ದಾಗಿರ್ಬೋದು, ವಿಧವಾ ಮಾಶಾಸನ ಕೊಡುವಂತದ್ದಾಗಿರ್ಬೋದು, ವಿಕಲಚೇತನರಿಗೆ ಸಹಾಯಧನ ಕೊಡುವಂತದ್ದಾಗಿರ್ಬೋದು. ಈ ಒಂದು ಕಾರ್ಯಕ್ರಮ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಅಂತ ಸಭಾಧ್ಯಕ್ಷರೇ. 2014-15 ಇಸ್ವಿಯಲ್ಲಿ ಬಜೆಟ್ ಗಾತ್ರದಲ್ಲಿ 0.06% ಅಷ್ಟು ಈ ಒಂದು ಕಾರ್ಯಕ್ರಮಕ್ಕೆ UPA ಸರ್ಕಾರ ಇಟ್ಟಿದ್ದನ್ನ 50% ಕಟ್ ಮಾಡಿ 0.03% ಬಜೆಟ್ ಗಾತ್ರದಲ್ಲಿ 2023-24 ಮಾಡಿದರೆ ಸಭಾಧ್ಯಕ್ಷರೇ. ತಮ್ಗೆ ಉದಾಹರಣೆ ಕೊಡಬೇಕು ಅಂತಂದ್ರೆ, ವೃದ್ಧಾಪ್ಯ ವೇತನ ಏನ್ ನಾವು 65 ವರ್ಷದಿಂದ 79 ವರ್ಷದವರೆಗೂ ಕೊಡ್ತೀವಿ, ಕೇಂದ್ರ ಸರ್ಕಾರದ ಪಾಲದ್ರಲ್ಲಿ ಎಷ್ಟು ಅಂತಂದ್ರೆ ಬರೀ 200 ರೂಪಾಯಿ. 10 ವರ್ಷದಲ್ಲಿ ಒಂದು ಸರಿ ಕೂಡ ಆ 200 ರೂಪಾಯಿನ ಪರಿಷ್ಕರಣೆ ಮಾಡಿ ಬಡವರವರೇ, ವಯಸ್ಸಾದವರವರೇ, ಹಿರಿಯರವರೇ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸು ಇವ್ರಿಗೆ ಬಂದಿಲ್ಲ. 10 ವರ್ಷದಲ್ಲಿ 200 ರೂಪಾಯಿ ಏನಿತ್ತು ಕೇಂದ್ರ ಸರ್ಕಾರದ ಪಾಲು 200 ರೂಪಾಯಿಯಾಗೆ ಉಳಿದೋಯ್ತು. ರಾಜ್ಯ ಸರ್ಕಾರ ಇವತ್ತು 1,000 ರೂಪಾಯಿ ಕೊಡ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಯಾರ್ಯಾರು ವಿಕಲಚೇತನರಿದ್ದಾರೆ 18ರಿಂದ 79 ವರ್ಷದವರೆಗೂ ಅವ್ರಿಗೆ 10 ವರ್ಷದಿಂದ ಕೊಡುವಂತ ಹಣ ಪರಿಷ್ಕರಣೆ ಆಗಿಲ್ಲ. ಅದೇ 300 ರೂಪಾಯಿ 10 ವರ್ಷದಿಂದ ಏನು ಕೊಡ್ತಾ ಇದ್ರು ಇವತ್ತು ಕೂಡ 300 ರೂಪಾಯಿ ಕೊಡ್ತಾ ಇದ್ರೆ. ರಾಜ್ಯ ಸರ್ಕಾರ 1,100 ರೂಪಾಯಿ ಹಾಕೊಟ್ಟಿ 1,400 ರೂಪಾಯಿನ ಅವರು ಕೊಡ್ತಾ ಇದೆ ಸಭಾಧ್ಯಕ್ಷರು. ಈ ರೀತಿಯಾದಂತ ಸಂದರ್ಭದಲ್ಲಿ ಇರಬೇಕಾದಾಗ ಮಿಡಿಲ್ ಕ್ಲಾಸ್ ಏನಾಗಬೇಕು, ನಮ್ಮಲ್ಲಿರ್ತಕ್ಕಂಥ ಮಧ್ಯಮ ವರ್ಗದ ಪರಿಸ್ಥಿತಿ ಏನಾಗಬೇಕು ಸಭಾಧ್ಯಕ್ಷರೇ? ನಾವು ನೋಡ್ದಂಗೆ ಇವತ್ತೇನಾಗ್ತಾ ಇದೆ ಅಂತಂದ್ರೆ ಮಧ್ಯಮ ವರ್ಗ ಕ್ಷೀಣಿಸ್ತಾ ಹೋಗ್ತಾ ಇದೆ. ಒಂದು ರಿಪೋರ್ಟ್ ಅಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ, ಈ ದೇಶದಲ್ಲಿರ್ತಕ್ಕಂಥ ಸಾಹುಕಾರರ ಒಂದು ವರ್ಗ ಏನಿದೆ, ರಿಚ್ ಅಂತಂದ್ರೆ 30 ಲಕ್ಷಕ್ಕಿಂತ ಜಾಸ್ತಿ ಸಂಪಾದನೆ ಮಾಡಂತ ಮನೆತನಗಳು ಎಷ್ಟವಂತಂದ್ರೆ 3% ಮನೆತನಗಳು ಸಭಾಧ್ಯಕ್ಷರೇ. ವಾರ್ಷಿಕವಾಗಿ 30 ಲಕ್ಷ ಕೋಟಿಗಿಂತ ಜಾಸ್ತಿ ಸಂಪಾದನೆ ಮಾಡಂತವ್ರು. ಅವರು ಈ ದೇಶದಲ್ಲಿರ್ತಕ್ಕಂಥ ಉಳಿತಾಯದ ಪ್ರಮಾಣದಲ್ಲಿ ಅವರ ಒಂದು ಪಾಲೆಷ್ಟು ಅಂತಂದ್ರೆ 43%. 3% ಆಫ್ ಹೌಸ್ ಹೋಲ್ಡ್ಸ್ ಕಾಂಟ್ರಿಬ್ಯೂಟ್ 43% ಆಫ್ ಸೇವಿಂಗ್ಸ್. 3% ಮನೆಗಳು 43% ಉಳಿತಾಯಗಳನ್ನ ಇವತ್ತು ಮಾಡ್ತಾ ಇದೆ ಸಭಾಧ್ಯಕ್ಷರೇ. ನೀವು ಮಾತಾಡಿದಾಗ ಇಂಟರ್ಫಿಯರ್ ಆಗಿಲ್ಲ, ನಾವು ಮಾತಾಡಿದಾಗ ಇಂಟರ್ಫಿಯರ್ ಆಗಿಲ್ಲ. ಇಂಟರ್ಫಿಯರ್ ಆಗಿಲ್ಲ. ಇವರು ಹೇಳಲ್ಲ ಅಂಬಾನಿ ಅದಾನಿ ಇಂತ ಬಲಿಷ್ಠ ಕೈಯಲ್ಲೇ ಈ ದೇಶ ಇದೆ ಅಂತ. ತಾವು ಮಾತಾಡಿದಾಗ ಒಂದು ಸಮೀಕ್ಷೆ ಓದಿದೆ, ಮಾತಾಡಿದಾಗ ಇಂಟರ್ಫಿಯರ್ ಆಗಿಲ್ಲ. ಸಂಪತ್ತು ಈ ದೇಶದ ಸಂಪತ್ತು ಕೇವಲ 60 ಜನಗಳ ಹತ್ರ ಮಾತ್ರ ಇದೆ ಅಂತ ಹೇಳಿ, ಇನ್ನು 20% ಮಾತ್ರ ಬೇರೆ ಬೇರೆ ಜನಗಳ ಹತ್ರ ಇದೆ ಅಂತ ಹೇಳಿ. ಆದ್ರೆ 70 ವರ್ಷ ಈ ದೇಶ ಆಳ್ದಂತ ಕಾಂಗ್ರೆಸ್ ಪಕ್ಷ ಯಾಕೆ ಅವ್ರನ್ನ ಏನು ಮಾಡಕ್ಕಾಗಲಿಲ್ಲ ಸಭಾಧ್ಯಕ್ಷ? ಅದಕ್ಕೂ ಪಾರ್ಲಿಮೆಂಟ್ ಮುಗಿಸ್ಲಿ ಅವರು. ಕನ್ಕ್ಲೂಡ್. ಕಾಂಗ್ರೆಸ್ ಪಾರ್ಲಿಮೆಂಟ್ ಆದ್ರೆ ಈ ದೇಶದ ಸಂಪತ್ತೆಲ್ಲ ಮೋದಿ ಅವರು ಇದೆ ಅಂತ ಹೇಳಿ ಸಮೀಕ್ಷೆ ಹೇಳಿದೆ. ಯಾವ ತರ ಮಾತಾಡಕ್ಕಾಗುತ್ತೆ? ಭಾಷಣ ಸಿಗದೆ ಕಂಟಿನ್ಯೂಸ್ ಆಗಿ ಡಿಸ್ಟರ್ಬೆನ್ಸ್ ಮಾಡ್ತಾ ಬಂದ್ರೆ
ಸಭಾಧ್ಯಕ್ಷರೇ ಮಾತಾಡಕ್ಕೆ ಅವಕಾಶ ಆಗಿಲ್ಲ. ಎಲ್ಲ ಕೇಂದ್ರ ಸಂಬಂಧ ಸರ್ಕಾರ ಇದೆಯಾ? ಅಂಬಾನಿ ಅದಾನಿ ಬಜೆಟ್ ಮಾತಾಡ್ತಾರೆ, ಇಲ್ಲಿಂದ ಏನೋ ಸಂಬಂಧ ಇದೆಯಾ? ಮಾತಾಡಕ್ಕೆ ಅವಕಾಶ ಬಜೆಟ್ ಇದು ಮಾತಾಡಕ್ಕೆ ಅವಕಾಶ ಕೊಡದೆ ಮಾತಾಡೋದಕ್ಕೆ ಸಭಾಧ್ಯಕ್ಷರೇ ಒಬ್ಬರನ್ನ ಟೀಕೆ ಮಾಡೋದು ಬಿಟ್ಟು ಡೆವಲಪ್ಮೆಂಟ್ ಏನ್ ಮಾಡಿ ಇಲ್ಲಿ ಹೌದು ಅನುದಾನಗಳೆಲ್ಲ ಬಂದ್ ಮಾಡಿಲ್ಲ. ಮಾತಾಡ್ಲಿ. ಸಮಯ ಕೊಟ್ಬಿಟ್ಟು ನೀವು ಅನುದಾನಗಳು ಎಲ್ಲಿಂದ ಬರಬೇಕಾಗಿದೆ ಸಭಾಧ್ಯಕ್ಷರೇ? ಪರಿಸ್ಥಿತಿ ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಇವತ್ತೇನಿದೆ ಒಂದು ಆಯ್ತು. ಗುಂಡಿ ಮುಚ್ಚಕ್ಕೆ ಅದನ್ನ ನೀವು ಮಾತಾಡೋ ಹೇಳಿ. ನೀವು ಮಾತಾಡ ಆಯ್ತು ಕೂತ್ಕೊಳ್ಳಿ, ಫಿನಿಶ್. ನೀವು ಆಯ್ತು ಒಂದ್ ಸೆಕೆಂಡ್. ಅವರೊಬ್ಬ ಆಡಳಿತ ಪಕ್ಷ 10 ನಿಮಿಷ ನಾನು ಕನ್ಕ್ಲೂಡ್ ಮಾಡ್ತೀನಿ. 10 minutes. ಆಯ್ತು ಮಾತಾಡೋರೆ ಕೇಳ್ಬೇಕಲ್ಲ. ಸರ್ಕಾರಕ್ಕೆ ಇವತ್ತು ಗುಂಡಿ ಮುಚ್ಚಕ್ಕೆ ಯೋಗ್ಯತೆ ಇಲ್ಲ ಈ ಇಲ್ಲ, ಸರ್ಕಾರಕ್ಕೆ. ಬಡವರ ಪರ ನಿಂತಿದ್ದಂತ ಅಯೋಗ್ಯ ಸರ್ಕಾರ ಕೇಂದ್ರದ್ದು ಏನ್ರಿ ಮಾತಾಡ್ತೀರಾ? 25 ಲಕ್ಷ ಕೋಟಿ ಸಾಲನ ಸಾಹುಕಾರದು ಮನ್ನಾ ಮಾಡ್ತೀರಾ? ಬಡವರ ಪರ ನೀವೆಲ್ರಿ ನಿಂತಿದ್ದೀರಾ? ಸರ್ಕಾರ ಅಯೋಗ್ಯ ಸರ್ಕಾರ ಕೇಂದ್ರದ್ದು. ಅಯೋಗ್ಯ ಸರ್ಕಾರ ಕೇಂದ್ರ ಸರ್ಕಾರ. ಮಾತಾಡಿ.